ಹೇಳ್ರಿ. ಇಂದು ಸುಪ್ರೀಂ ಕೋರ್ಟ್ನಲ್ಲಿ ಘಟನೆ ನಡೆದಿರ್ತಕ್ಕಂಥದ್ದು. ಒಬ್ಬ ರಾಕೇಶ್ ಎಂಬ ವಕೀಲ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಅವರ ಮೇಲೆ ತನ್ನ ಶೂವನ್ನು ತೆಗೆದು ಅವರ ಮೇಲೆ ಎಸೆಯಲು ಪ್ರಯತ್ನ ಪಟ್ಟಂಥ ಘಟನೆ ಇವತ್ತಿನ ದಿವಸ ನಡೆದಿರ್ತಕ್ಕಂಥದ್ದು. ಇಡೀ ಭಾರತದ ನ್ಯಾಯಾಂಗ ವ್ಯವಸ್ಥೆಗೆ ಇವತ್ತಿನ ದಿವಸ ಒಂದು ಕಳಂಕ ತರ್ತಕ್ಕಂಥ ಘಟನೆ. ಒಬ್ಬ ವಕೀಲ, ಒಬ್ಬ ನ್ಯಾಯವಾದಿಯಾಗಿ ಇವತ್ತಿನ ದಿವಸ ಸುಪ್ರೀಂ ಕೋರ್ಟ್ನ ಉಚ್ಚ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ಕೆಳಜಾತಿ ವ್ಯಕ್ತಿ ಉನ್ನತ ಸ್ಥಾನದಲ್ಲಿ ಇರಲು ನಾವು ಸಹಿಸೋದಿಲ್ಲ ಅಂತ ಅನ್ನೋದನ್ನು ಈ ಒಂದು ಘಟನೆ ಇವತ್ತಿನ ದಿವಸ ಕಾರಣವಾಗಿದೆ. ಈ ಘಟನೆಯನ್ನು ಇಡೀ ಭಾರತದಲ್ಲಿರ್ತಕ್ಕಂಥ ಎಲ್ಲ ದಲಿತ ಸಮಾಜದವರು ಮತ್ತು ಅಂಬೇಡ್ಕರ್ ವಾದಿಗಳು ಹಾಗೂ ಬೌದ್ಧ ಉಪಾಸಕರು ಈ ಘಟನೆಯನ್ನು ಖಂಡಿಸ್ತೀವಿ. ಯಾಕಂತಂದರೆ ಮೊನ್ನೆ ನಡೆದಿರ್ತಕ್ಕಂಥ ಅಮರಾವತಿಯಲ್ಲಿ ಏನು RSS ಕಾರ್ಯಕ್ರಮ ಇತ್ತು. ಆ RSS ಕಾರ್ಯಕ್ರಮದಲ್ಲಿ ಬಿ ಆರ್ ಗವಾಯಿ ಅವರ ತಾಯಿಯವರಿಗೆ, ಕಮಲಾ ತಾಯಿ ಅವರಿಗೆ ಆಹ್ವಾನ ಇತ್ತು. ಆದರೆ ಅಂಬೇಡ್ಕರ್ ವಾದಿಯಾಗಿರ್ತಕ್ಕಂಥ ನಾನು ಇಂಥ RSS ನಡೆಸ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಲು ಸಾಧ್ಯವಿಲ್ಲ ಅಂತ ಅನ್ನೋದು ಅವರ ಆಹ್ವಾನವನ್ನು ತಿರಸ್ಕರಿಸಿದ್ರು. ಅದೇ ರೀತಿ ಏನು ಬಿ ಆರ್ ಗವಾಯಿ ಅವರು ಇತ್ತೀಚೆಗೆ ಒಂದು ಹೇಳಿಕೆಯನ್ನು ನೀಡಿದರು. ಏನಂತಂದರೆ ಭಾರತದ ಸಂಸತ್ ದೊಡ್ಡದಲ್ಲ, ಭಾರತದ ಸಂವಿಧಾನ ದೊಡ್ಡದು ಅಂತ ಹೇಳಿಕೆ ನೀಡಿದರು. ಈ ಎಲ್ಲ ಹೇಳಿಕೆಗಳಿಂದ ಇವತ್ತಿನ ದಿವಸ ವಿಚಲಿತರಾಗಿರ್ತಕ್ಕಂಥ ಸನಾತನವಾದಿಗಳು ಬಿ ಆರ್ ಗವಾಯಿ ಅವರ ಮೇಲೆ ಇಂಥ ಒಂದು ಶೂ ಎಸ್ತಕ್ಕಂಥ ಪ್ರಕರಣ ಇಡೀ ಭಾರತ ದೇಶ ತಲೆ ತಗ್ಗಿಸ್ತಕ್ಕಂಥದ್ದು. ಹೊರದೇಶದಲ್ಲೂ ಕೂಡ ಒಬ್ಬ ಮುಖ್ಯ ನ್ಯಾಯಮೂರ್ತಿ ಮೇಲೆ ಈ ರೀತಿ ಶೂ ಎಸೆದ ಅವರನ್ನು ಅವಮಾನ ಮಾಡ್ತಕ್ಕಂಥದ್ದು ಈ ಭಾರತದಲ್ಲಿ ತಲಾಂತರ ನಡೆದುಕೊಂಡಿರ್ತಕ್ಕಂಥದ್ದು. ಯಾಕಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದಂಥ ಸಂವಿಧಾನ ನಾವು ಒಪ್ಪೋದಿಲ್ಲ ಅಂತ ಏನು ಆ ಸಂದರ್ಭದಲ್ಲಿ ಹೇಳ್ತಾರೆ. ನಮಗೆ ಮನು ಸಂವಿಧಾನನೇ ಬೇಕು, ಮನುಸ್ಮೃತಿ ಪ್ರಕಾರ ನಾವು ಕಾನೂನು ಈ ದೇಶದಲ್ಲಿ ನಡಿಬೇಕಂತ ಅನ್ನೋದು ಇವತ್ತಿನ ದಿವಸ ಸನಾತನವಾದಿಗಳು ಏನು ನಡೆಸ್ತಾ ಇದ್ದಾರೆ ಸಂಚು. ಅವರ ಈ ಕುತಂತ್ರದಿಂದ ಇವತ್ತಿನ ದಿವಸ ಈ ಭಾರತ ದೇಶದ ಒಬ್ಬ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ, ಅದು ದಲಿತ ವ್ಯಕ್ತಿಗೆ ಇಂಥ ಒಂದು ಅಪಮಾನ ಮಾಡ್ತಕ್ಕಂಥ ಘಟನೆ ಇಡೀ ದಲಿತ ಸಮಾಜ ಮತ್ತು ನ್ಯಾಯಾಂಗದ ವ್ಯವಸ್ಥೆ ಇವತ್ತಿನ ದಿವಸ ಖಂಡಿಸ್ತದೆ. ಆದ್ದರಿಂದ ಏನು ರಾಕೇಶ್ ಅನ್ನುವ ವಕೀಲ ತನ್ನ ವಕೀಲ ವೃತ್ತಿಗೆ ಕಳಂಕ ತರ್ತಕ್ಕಂಥದ್ದು ಮತ್ತು ನ್ಯಾಯಾಂಗದ ವ್ಯವಸ್ಥೆಗೆ ಕಳಂಕ ತರ್ತಕ್ಕಂಥ ಘಟನೆಯನ್ನು ಮಾಡಿರ್ತಕ್ಕಂಥದ್ದು, ಆತನನ್ನು ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕಂತ ಇವತ್ತಿನ ದಿವಸ ನಾವೆಲ್ಲ ರಿಪಬ್ಲಿಕನ್ ಯೂತ್ ಫೆಡರೇಷನ್ ಕಲಬುರಗಿ ವತಿಯಿಂದ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಆದ್ದರಿಂದ ನಮ್ಮ ಘನತೆವೆತ್ತ ರಾಷ್ಟ್ರಪತಿಗಳು ಅವ್ರ ಮೇಲೆ ಅತ್ಯಂತ ಕಾನೂನು ಕಠಿಣ ಕ್ರಮ ಕೈಗೊಳ್ಳಬೇಕಂತ ಆಗ್ರಹ ಮಾಡ್ತಾ ಇದ್ದೀವಿ. ತಮ್ಮ ಹೆಸರು? ಸಂತೋಷ್ ಮೇಲ್ಮನಿ.